ಇವತ್ತು ನಮ್ಮ ಮನೆಗೆ ಮಟನ್ ಅಲ್ಲ, ಮೀನಲ್ಲ, ಚಿಕನ್ ಅಲ್ಲ. ಇವತ್ತು ಡಿಫ್ರೆಂಟ್ ಟೈಪ್ ಆಗಿ ನಾನ್ ವೆಜ್ ಬ್ಯಾಟಿಂಗ್. ಸಂಡೇ ಆದ ಕಾರಣದಿಂದ ನಮ್ಮ ಮನೆಗೆ ಒಂದು ವಾರ್ನಿಂಗ್ ಇದೆ. ಚಾಂಪಿಯನ್ ಅಮ್ಮ ರೆಡಿ ಆಗಿಬಿಟ್ಟಿದೆ. ಕ್ರ್ಯಾಬು ಎಲ್ಲ ರೆಡ್ಡಿಗೆ ಚೇಂಜ್ ಆಗಿದೆ ಅಂದ್ರೆ ಬಾಯ್ಲ್ ಆಗಿದೆ ಅಂತ ಅರ್ಥ. ಎಲ್ಲ ರೆಡ್ಡಿಗೆ ಚೇಂಜ್ ಆಗೈತೆ. ಬೇಡಪ್ಪ, ನಾವು ಅಮ್ಮನ ಕೈಲಿ ಉಗಿಸ್ಕೊಳ್ಳೋದು ಬೇಡ, ಏನು ಮಾಡೋದು ಬೇಡ. ಈ ಕಡೆ ರಸಮ್ಮು ರೆಡಿ, ರಸಮ್ಗೂ ಅಷ್ಟೇ ಆಗ್ತಾ ಇದ್ದೀವಿ. ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗೈತೆ. ಇವಾಗ ಪ್ಯಾಕ್ ಮಾಡೋಣ, ಅನ್ಪ್ಯಾಕ್ ಮಾಡೋಣ. ನಮ್ಮ ವೈಫ್ ಮನೇಲಿ ರೆಡಿ, ಹೋಗೋಣ. ನಮಸ್ಕಾರ. ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಜಸ್ಟ್ ವಿಡಿಯೋ ಅಲ್ಲ, ಇದು ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟ್ ಆಗೋ ಒಂದು ಏಮು ಗೋಲು. ಇವತ್ತು ಸಂಡೇ ಸಂಡೇ ನಿಮ್ಗೆ ಗೊತ್ತಿರೋಗೆ ನಮ್ಮ ಮನೆಗೆ ಇವತ್ತು ಫುಲ್ ಸ್ಪೆಷಲ್ ಇರ್ತದೆ. ಅದಕ್ಕೆ ನಡಿ ಕಬಾಬೆಲ್ಲ ಎತ್ಕೊಂಡಿದ್ದೀವಿ. ಹೋಗ್ಬಿಟ್ಟು ಐಟಮ್ಗಳು ತಗೊಂಡು ಮನೇಲಿ ಫುಲ್ ಅಡಿಗೆ ಮಾಡಿ ಭಯಾನಕ ತಿನ್ನೋಣ. ನಡಿ ಹೋಗೋಣ. ಮುಖ ಕೈನು ತೊಳೆದಿಲ್ಲ, ಬೆಳಗ್ಗೆ ಗಾಡಿ ಎತ್ಕೊಂಡು ಹೋಗ್ತಾ ಇದೀನಿ. ಮುಖ ತೊಳೆದ್ಬಿಟ್ಟಿದ್ರೆ ಸಂಡೇ ಅಂತಂದ್ರೆ ರೆಡಿಯಾಗಿ ಬೆಳಗ್ಗೆನೆ ಎದ್ದು ಕಣ್ ತೆಗೆದ ತಕ್ಷಣ ಇರೋದು ನಾನ್ ವೆಜ್ ಅಂಗಡಿ ಮುಂದೆ. ಅದಕ್ಕೆ ಹೋಗ್ತಾ ಇದೀವಿ, ನಡೆಯೋರ. ಇವತ್ತು ನಮ್ಮ ಮನೆಗೆ ಮಟನ್ ಅಲ್ಲ, ಮೀನಲ್ಲ, ಚಿಕನ್ ಅಲ್ಲ. ಇವತ್ತು ಡಿಫ್ರೆಂಟ್ ಟೈಪ್ ಆಗಿ ನಾನ್ ವೆಜ್. ನಡಿ, ವಿಡಿಯೋ ಫುಲ್ ನೋಡಿ ಕಂಪ್ಲೀಟ್ ಆಗಿ ಹೆಂಗ್ ಮಾಡೋದು ಇಲ್ಲ ಅಂತಂದ್ರೆ ಏನ್ ತರ್ತಾ ಇದೀವಿ ಅಂತ ಗೊತ್ತಾಗುತ್ತೆ ನಿಮ್ಗೆ. ನಡೆಯೋರ. ಮಟನ್ ಬೆಳಗ್ಗೆನೆ ಎಷ್ಟು ಜನ ಅವ್ರೆ ನೋಡಿ. ನಾವು ಇವತ್ತು ಯಾವ ಅಂಗಡಿಗೆ ಬಂದಿದೀವಿ ಅಂದ್ರೆ ಮೀನ್ ಅಂಗಡಿಗೆ ಬಂದಿದೀವಿ. ಅದ್ರ ಮೀನ್ ತಗೊಂತಿಲ್ಲ ನೋಡಿ. ಎಷ್ಟು ಜನ ಅವ್ರೆ ಒಳಗೆ ಅಂಗಡಿ. ಅದು ಮೀನ್ ತಗೊಂತಿಲ್ಲ, ಬೇರೆ ತಗೊಂಡೋಗಿ. ಬನ್ನಿ ಬಿಲ್ ಮಾಡ್ಸೋಣ. ತಗೊಂಡಿದ್ದೀನಿ, ಬಿಲ್ ಮಾಡ್ಸಿದೀನಿ. ಐಟಮ್ ನೋಡಿ ನಿಮ್ಗೆ ಮನೆಗೆ ಹೋಗಿ ತೋರಿಸ್ತೀನಿ ಏನ್ ಐಟಮ್ ತಗೊಂಡಿದ್ದೀನಿ ಅಂತಂದ್ರೆ. ಮೀನ್ ಅಂಗಡಿ ಒಂದು ಮೀನಂತೂ ತಗೊಂಡಿಲ್ಲ ನಾವು. ಇವತ್ತೊಂದು ಸ್ಪೆಷಲ್ ಐಟಮ್ ಮಾಡ್ದೆ ಮನೆಯಲ್ಲಿ. ಬಿಲ್ ಮಾಡ್ಸಿ ತಗೊಂಡಿದ್ದೆ. ಇದು ನೋಡಿ 2 ಕಬಾಬ್ ಐತೆ. ಬನ್ನಿ ಇವಾಗ ನಾ ತಗೊಂಡು ಮನೆಗೆ ತೋರಿಸ್ತೀನಿ ನಾನು ಏನೇನ್ ಮಾಡ್ತೀವಿ ನಾವು. ಸಂಡೇ ಆದ ಕಾರಣದಿಂದ ನಮ್ಮ ಮನೆಗೆ ಒಂದು ವಾರ್ನಿಂಗ್ ಇದೆ. ಅದೇ ನಾನ್ ವೆಜ್ ವಾರ್ನಿಂಗ್ ನಮ್ಮ ಮನೆಗೆ. ನಾನು ಹೇಳ್ದಲ್ಲ ಏನ್ ತಂದಿದ್ದೀನಿ ಅಂತ ನೋಡಿ. ಇವಾಗ ಮೀನ್ ಜೊತೆಗೆ ಕ್ರಾಬ್ ಮಾಡ್ತಾ ಇದೀವಿ ಇವತ್ತು ನಮ್ಮ ಮನೆಗೆ ನಾವು. ಇದು ಕ್ರಾಬ್ದು ಶೆಲ್ ಇದು ಕ್ರಾಬ್. ಇಷ್ಟ ಐಟಮ್ ಐತೆ ಇವತ್ತು. ಫುಲ್ಲು ಬ್ಯಾಟಿಂಗ್, ಭಯಾನಕ ಬ್ಯಾಟಿಂಗ್ ಇರ್ತದೆ ಇವತ್ತು. ಇದು ಸ್ವಲ್ಪ ನಮ್ಮ ವೈಫ್ ಮನೆಗೆ ಹೋಗ್ತದೆ. ಇಲ್ಲಿಂದ ಪಾರ್ಸಲ್ ಬೇರೆ ಹೋಗ್ಬೇಕು. ನಾನ್ ಗೊತ್ತಲ್ಲ ಪೋಟಲ್ ಪರ್ಸನ್, ಯಾವಾಗ್ಲೂ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಓಡಾಡ್ತಾನೆ ಇರ್ತೀನಿ. ನಡಿ ಇದೆಲ್ಲ ತಗೊಂಡು ಇದೆಲ್ಲ ಅಡ್ಗೆ ಮಾಡೋಣ. ಫಸ್ಟ್ ನಮ್ಮ ಅಮ್ಮ ಹೆಂಗ್ ಮಾಡ್ತಾ ಅಂತ ನೋಡೋಣ, ನೋಡಿಸ್ಬಿಡ್ತೀನಿ ನಿಮಗೆ. ಅದಾದ್ಮೇಲೆ ಇಲ್ಲಿಂದ ಅಲ್ಲಿಗೆ ತಗೊಂಡ್ ಹೋಗ್ತೀನಿ, ಟ್ರಾವೆಲ್ ಮಾಡೋದು ನೋಡೋಣ, ಎಲ್ಲ ನೋಡೋಣ. ವಿಡಿಯೋ ಸ್ಟೇ ಟ್ಯೂನ್, ಕಂಪ್ಲೀಟ್ ಆಗಿ ನೋಡಿ, ಮಸ್ತ್ ಆಗಿರ್ತದೆ. ನೀವ್ ಯಾವಾಗ ಕ್ರ್ಯಾಬ್ ಎಲ್ಲ ತಿಂದಿದ್ದೀರಾ, ನಿಮ್ಗೆ ತಿನ್ನಕ್ ಇಷ್ಟ ಅಂತಂದ್ರೆ ಪ್ಲೀಸ್ ವಿಡಿಯೋ ಕಮೆಂಟ್ ಮಾಡಿ. ನೀವ್ ಯಾವ ತರ ನಿಮ್ ಮನೆಯಲ್ಲಿ ರೆಸಿಪಿ ಮಾಡ್ತೇವೆ ಅಂತ ಕಮೆಂಟ್ ಮಾಡಿ. ಇಲ್ಲ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಕಮೆಂಟ್ ಮಾಡಿ. ಯಾಕಂದ್ರೆ ಕ್ರಾಬ್ ಇಸ್ ಹೈಯೆಸ್ಟ್ ಒಂಥರ ವಿಟಮಿನ್ ತರ. ಬಾಡಿ ತುಂಬಾ ಹೀಟ್ ಆಗುತ್ತೆ. ಕೋಲ್ಡ್ ಎಲ್ಲ ತಿಂದ್ರೆ ಭಯಾನಕ ಓಡೋಗ್ಬಿಡ್ತದೆ ಎಲ್ಲ. ಏನ್ ಓಡೋಗ್ಬಿಡ್ತದೆ ಎಲ್ಲ, ಅಯ್ಯೋ ನೆಗಡಿ ಗಿಡಿ ಎಲ್ಲ ಓಡೋಗ್ಬಿಡ್ತದೆ. ಬನ್ನಿ, ನಮ್ಮ ಅಮ್ಮ ಆಗ್ಲೇ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅಡ್ಗೆ ಮಾಡೋದು. ಕ್ರ್ಯಾಬ್ನ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಬನ್ನಿ ಹೋಗೋಣ, ನೋಡೋಣ ಹೇಗ್ ಮಾಡಿದೆ ಅಂತ. ಸ್ವಲ್ಪ ಫ್ರೆಶ್ ಆಗಿ ಕಾಣಿಸ್ತಾ ಇರೋದು, ಯಾಕಂದ್ರೆ ಸ್ನಾನ ಗೀನೆಲ್ಲ ಮಾಡ್ಕೊಂಡ್ ಬಂದಿದ್ದೀನಿ. ಬನ್ನಿ ನೋಡೋಣ. ನಮ್ಮ ಅಮ್ಮ ಎಲ್ಲ ಆಗ್ಲೇ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದಾರೆ. ಬನ್ನಿ ಹೇಗೆ ರೆಸಿಪಿ ನೋಡೋಣ ಹೆಂಗ್ ಮಾಡ್ತಾವಂತ. ಫ್ರೆಂಡ್ಸ್, ಇವತ್ತು 2 ವೆರೈಟಿ ಡಿಶ್ ಆಗ್ತಾ ಇರೋದು. ಮೀನ್ ಅಮ್ಮ ನಾನೋದ್ಮೇಲೆ ಮಾಡ್ಕೊಂತಾರೆ. ಇವತ್ತು ಒಂದು ಕ್ರ್ಯಾಬ್ ಸೂಪು, ಒಂದು ಕ್ರ್ಯಾಬ್ ಗ್ರೇವಿ 2 ಮಾಡ್ತಾ ಇದೀವಿ. ಬನ್ನಿ ಗ್ಯಾಸ್ ಅಂತ ಆನ್ ಮಾಡೋಣ. ಕ್ರ್ಯಾಬ್ ಶೆಲ್ಸ್ನೆಲ್ಲ ಇಟ್ಟು ಉಪ್ಪು ಹಾಕ್ತಾ ಇದೀವಿ. ಬಾಯ್ಲ್ ಆಗಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಬಾಯ್ಲ್ ಆಗಿದ ತಕ್ಷಣ ನೆಕ್ಸ್ಟ್ ರೆಡಿ ಮಸಾಲೆಗೆ. ನೋಡಿ, ಕ್ರ್ಯಾಬ್ ರಸಮ್ಗೆ ನಾವು ಅಮ್ಮ ತಕ್ಕೊಂತಿದ್ದಾರೆ. ಮೆಣಸು, ಆಳು ಮುಳು. ರಸಮ್ಗೆ ಏನ್ ಮಾಡ್ತೀವೋ ಅದೇ ಐಟಮ್ ಅಷ್ಟೇ, ಸೇಮ್. ನೋಡಿ, ಬಾಯ್ಲಿಂಗ್ ಇಟ್ಟಾದ್ಮೇಲೆ ಕ್ರ್ಯಾಬ್ ಕಲರ್ ಚೇಂಜ್ ಆಗ್ಬಿಡ್ತು, ರೆಡ್ ಕನ್ವರ್ಟ್ ಆಗೋಯ್ತು. ಅದೇ ಅದು ಮ್ಯಾಜಿಕ್. ಅದಕ್ಕೆ ಇದು ರೆಡ್ ಕ್ರ್ಯಾಬ್. ಇವಾಗ ಅದು ರುಬ್ಬಿ ಮಸಾಲೆನ ಒಗ್ಗರಣೆ ಹಾಕೊಂಡು, ನೀರ್ ಹಾಕೊಂಡು, ಕ್ಯಾರೆಟ್ ತಲೆ ಕ್ರ್ಯಾಬ್ ಶೆಲ್ ಹಾಕೋದು ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ನಾ ಒಂದು ಅಸಂಪ್ಷನ್ ಅಲ್ಲಿ ಇದ್ದೀನಿ. ನಾನೇನು ದೊಡ್ಡದಾಗ ಒಂದು ಆಮ್ಲೆಟ್ ಹಾಕಕ್ ಬರಲ್ಲ. ನಾನಿನ್ನು ದೊಡ್ಡದಾಗ ಅಡುಗೆ ಮಾಡತ್ತ ಯೋಚನೆ ಮಾಡತ್ತೆ. ನೋಡಿ ಮುಂದೆ ಸ್ಟೆಪ್ಸ್ ಏನಂತ ನೋಡೋಣ.
ಧನಿಯಾ ಜೀರಿಗೆ ಮೆಣಸು ಹಾಕೊಂಡು ಕುಟ್ಟೋದು. ಹಚ್ಚಿರೋ ಈರುಳ್ಳಿ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀವಿ. ಸೇಮ್ ಹಂಗೆ ಅರ್ಶಿನ ಗಿಶ್ನ ಎಲ್ಲ ಹಾಕೊಂಡು ಲೈಟಾಗಿ ಸೇಮ್ ಒಗ್ಗರಣೆ ತರನೇ. ಸೇಮ್ ಇವಾಗ ನೀವು ಚಿಕನ್ ಸುಕ್ಕ ಎಲ್ಲ ಹೇಗ್ ಮಾಡ್ತೀವೋ ಆ ತರನೇ. ಸೇಮ್ ಇವಾಗ ಚಿಕನ್ ಸುಕ್ಕ ಎಲ್ಲ ಹೇಗ್ ಮಾಡ್ತೀವೋ ಆ ತರನೇ ಸೇಮ್. ಅದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರ್ತದೆ ಅಷ್ಟೇನೇನಿಲ್ಲ. ನಡಿ ಇನ್ನೇನ್ ಮಾಡ್ತಾರೆ ಚೆಫ್ ನೋಡೋಣ. ನಮ್ಮ ಅಮ್ಮ ಫುಲ್ ಗಂಭೀರವಾಗಿ ಮಾಡ್ತಾರೆ. ಕಮಾನ್ ಅಂತ ಜೀರಿಗೆ ಮೆಣಸು ಅವೆಲ್ಲ ಮತ್ತೆ ಧನಿಯಾ ಇವೆಲ್ಲ ಇದರಲ್ಲಿ ಹಾಕಿ ಫುಲ್ ಸ್ಮ್ಯಾಶ್ ಮಾಡಿ ಇದರಲ್ಲಿ ಹಾಕ್ತಾ ಇದೀವಿ ತಿರ್ಗಾ. ಇವಾಗ ನೆಕ್ಸ್ಟ್ ಲಾಸ್ಟ್ ಟೊಮೆಟೊ, ಸ್ವಲ್ಪ ಗ್ರೇವಿ ಬೇಕಲ್ಲ ಅದಕ್ಕೆ ಟೊಮೆಟೊ. ಇವಾಗ ಕ್ರಾಬ್ದು ಕೈಗಳು ಇವೆಲ್ಲ ಹಾಕೋಣ ಇದ್ರೊಳಗೆ ಹಾಕ್ತಾ ಇದೀವಿ. ಇನ್ನು ಬಾಡಿ ಪಾರ್ಟ್ ಬಂದಿಲ್ಲ. ಬಾಡಿ ಪಾರ್ಟ್ ಸ್ವಲ್ಪ ನೀರಿಗೆ ಇದೆಲ್ಲ ಹಾಕದ್ಮೇಲೆ ಹಾಕ್ತಿವಿ. ಇದೆಲ್ಲ ಕೈ ಫೈನಲ್ ಟಚ್ ಬಾಡಿ ಪಾರ್ಟ್ ಹಾಕ್ತಾ ಇದೀವಿ ಒಳಗೆ. ಇವಾಗ ನೀರೇನು ಹಾಕೇ ಇಲ್ಲ ಇದರಲ್ಲಿ. ಇದು ಬಾಡಿಯಲ್ಲೇ, ಇದು ಕ್ರ್ಯಾಬ್ದು ಬಾಡಿಯಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಅದರಿಂದನೇ ಗ್ರೇವಿ ಆಗುತ್ತೆ. ಸ್ವಲ್ಪ ನೀರ್ ಹಾಕಿಲ್ಲ ಅಂದ್ರೆ ಸ್ವಲ್ಪ ಟೊಮೆಟೊ ಹಾಕಿದೀವಲ್ಲ ಅದ್ರಲ್ಲಿ ಸ್ವಲ್ಪ ನೀರು, ಈ ಬಾಡಿ ಪಾರ್ಟ್ ಅಲ್ಲಿ ಸ್ವಲ್ಪ ನೀರು. ಕ್ರಾಬ್ ನೀರಲ್ಲಿ ಇರೋದಲ್ವಾ ಅದಕ್ಕೆ ಅದ್ ನೀರ್ ಬಿಟ್ಕೊಳ್ತಾರೆ ಅಂತ ಒಂದು ಲಾಜಿಕ್ ಅಷ್ಟೇ ನಮ್ದು. ನೋಡೋಣ ಏನಾಗುತ್ತೆ, ಹೆಂಗ್ ಬರುತ್ತೆ. ಮಸ್ತಾಗಿ ಮಾಡ್ತಾ ಅದ್ರಲ್ಲೇನಿಲ್ಲ. ಇದು ಮೊದಲ ಸತಿ ನಾನ್ ವಿಡಿಯೋ ಮಾಡ್ತಿರೋದು. ಇದೆಲ್ಲ ಭಯಾನಕ ತಿಂತಾನೆ ಇರ್ತೀವಿ. ಮೊದಲ ಸತಿ ವಿಡಿಯೋ ಮಾಡಿರೋದು. ನಿಮ್ಮ ಮನೇಲೂ ಕ್ರಾಬ್ ಗಿಬ್ ಮಾಡೋದಾಗ ಯಾವ ತರ ಮಾಡ್ತೀರಾ, ನಿಮ್ಗೆ ಯಾವ ತರ ತಿನ್ನಕ್ ಇಷ್ಟ? ಯಾಕಂದ್ರೆ ಕ್ರಾಬ್ ಆಚೆ ತಿನ್ನೋದು 2 ಪೀಸ್ಗೆ 450 ರೂಪಾಯಿ ಹೇಳ್ತಾರೆ, 500 ರೂಪಾಯಿ ಹೇಳ್ತಾರೆ. ನಮ್ ಮನೇಲೆ ಇದಾವ, ಮನೇಲಿ ಮಾಡಂಗಿದ ಮಸ್ತಾಗಿ ರೆಸಿಪಿ ಎಲ್ಲ ಮಾಡ್ಕೊಂಡು ತಿನ್ಬೋದು. ಬನ್ನಿ ಮುಗೀತು ಇವಾಗ. ನೋಡಿ 2 ಕಡೆನೂ ಲಿಡ್ ಮುಚ್ಚಾಯ್ತು. ಇದು ರಸಮ್ ಪ್ರಿಪೇರ್ ಆಗ್ತಾ ಐತೆ. ಇದು ಗ್ರೇವಿ ತೆಗೆಪ್ಪ ನಡೀತೈತೆ, ಇನ್ನು ನಡೀತೈತೆ. ನಡಿ ಮುಗಿಸ್ಕೊಂಡು ಹೋಗೋಣ. ಬರ್ತೀನಿ ತಿರ್ಗಾ ರೆಡಿ ಆದ್ಮೇಲೆ. ನಾನು ಹೆಂಗೂ ನಮ್ಮ ಮನೇಲಿ ತಿನ್ನೋದಿಲ್ಲ. ಇಲ್ಲಿ ತಿನ್ನೋದಿಲ್ಲ. ಇಲ್ಲಿಂದ ನಮ್ಮ ವೈಫ್ ಮನೆಗೆ ಪಾರ್ಸಲ್. ಅಲ್ಲಿ ಅವ್ರು ಅಡ್ಗೆ ಮಾಡಕ್ ಬರಲ್ಲ. ಇದು ಕ್ರಾಬ್ ಎಲ್ಲ ನಮ್ಮ ಅಮ್ಮ ಅದೆಲ್ಲ ಚಾಂಪಿಯನ್ ನಮ್ಮ ಅಮ್ಮ ಮಾಡ್ಕೊಂಡ ನಡಿ ಅಲ್ಲಿಗೆ. ರೆಡಿ ಆಗ್ಬಿಟ್ಟಿದೆ ಕ್ರ್ಯಾಬು. ಎಲ್ಲ ರೆಡ್ಡಿಗೆ ಚೇಂಜ್ ಆಗಿದೆ ಅಂದ್ರೆ ಬಾಯ್ಲ್ ಆಗಿದೆ ಅಂತ ಅರ್ಥ. ಎಲ್ಲ ರೆಡ್ಡಿಗೆ ಚೇಂಜ್ ಆಗೈತೆ. ಬೇಡಪ್ಪ, ನಾವು ಅಮ್ಮನ ಕೈಲಿ ಉಗಿಸ್ಕೊಳ್ಳೋದು ಬೇಡ, ಏನು ಮಾಡೋದು ಬೇಡ. ಈ ಕಡೆ ರಸಮ್ ರೆಡಿ. ರಸಮ್ಗೂ ಅಷ್ಟೇ ಹಾಕ್ತಾ ಇದ್ದೀವಿ. ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗೈತೆ. ಇವಾಗ ಪ್ಯಾಕ್ ಮಾಡೋಣ, ಅನ್ಪ್ಯಾಕ್ ಮಾಡೋಣ. ನಮ್ಮ ವೈಫ್ ಮನೇಲಿ ನಡಿ ಹೋಗೋಣ. ಪ್ಯಾಕ್ ಆಗೋಯ್ತು, ನಡಿ ಫೋಟೋ ಡ್ಯೂಟಿ ಮಾಡಕ್ಕೆ ಹೋಗೋಣ. ಎಲ್ಲ ಪಾರ್ಸಲ್ ಗೀಸಲ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಪಾರ್ಸಲ್ ಏನೇನಾ ಇಲ್ಲಿ ನೋಡಿ. ಕಾಲ ಹತ್ರ ಇಲ್ಲೊಂದು ಬ್ಯಾಗು, ಡಿಕ್ಕಿಯಲ್ಲಿ ಒಂದು ಬ್ಯಾಗು, ಹೆಗ್ಲ ಮೇಲೆ ಒಂದು ಬ್ಯಾಗು, ಎಲ್ಲ ಕಡೆ ಒಂದೊಂದು ಬ್ಯಾಗ್ ಐತೆ.